ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನಾ ಶಕ್ತಿ 2ನೇ ಭಾಗದಲ್ಲಿ ನಾನು ನಿಮ್ಮನ್ನು ಸಂಧಿಸೋದಕ್ಕೆ ದೇವರು ಕೊಟ್ಟ ಮಹಾಕೃಪೆಗಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಹಲ್ಲೆಲೂಯ. ಎಲ್ಲ ಚೆನ್ನಾಗಿದ್ದೀರಾ? ಅನೇಕ ಚಿಂತಾ ಭಾರದಲ್ಲಿದ್ದೀರಾ? ನನ್ನ ಜೀವನದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯೇ, ನಾನು ಏನು ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ. ಈ ದಿನದಲ್ಲಿ ಕೂಡ ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನಾವು ಈ ಸಮಯದಲ್ಲಿ ಸತ್ಯವೇದದಲ್ಲಿರುವ ಫಿಲಿಪಿಯರ್ 4ನೇ ಅಧ್ಯಾಯ 6-7 ವಾಕ್ಯಗಳನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಫಿಲಿಪಿಯರ್ 4:6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಮೇನ್. ದೇವರ ವಾಕ್ಯ ಹೇಳುತ್ತೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ನಾವಿವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅನೇಕ ಕಾರ್ಯಗಳಿಗಾಗಿ ಚಿಂತೆ ಮಾಡ್ತಾನೆ ಇರ್ತೀವಿ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾಗದನ್ನ ತಿಳಿಯಪಡಿಸಿರಿ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಬೇಕು, ನೀವು ಯಾವ ಕಾರ್ಯಕ್ಕಾಗಿ ನೀವು ಚಿಂತೆ ಮಾಡ್ತಿದ್ದೀರಾ ಅದನ್ನ ದೇವರ ಸಮ್ಮುಖದಲ್ಲಿ ಹೋಗಿ ಅದಕ್ಕೆ ಕೃತಜ್ಞತಾ ಸ್ತುತಿ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ವಿಜ್ಞಾಪನೆ ಮಾಡ್ತಾ ದೇವರಿಗೆ ತಿಳಿಯಪಡಿಸಿ ಅಂತ ಹೇಳ್ತಾರೆ. ಆದ್ರೆ ಈ ದಿನದಲ್ಲಿ ಯಾಕೆ ನಮ್ಗೆ ಚಿಂತೆ ಬರುತ್ತೆ, ಯಾವ ವಿಷಯದಲ್ಲಿ ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಒಂದು ವಾಕ್ಯನ ತಗೊಳ್ಳೋಣ. ಈ ಸಮಯದಲ್ಲಿ ಮತ್ತಾಯದಲ್ಲಿ ಬರೆಯಲ್ಪಟ್ಟಿದೆ 6ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡಿದಾಗ, ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದಕ್ಕೆಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ನೋಡಿ, ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಏನಕ್ಕಾಗಿ ಚಿಂತಿಸ್ತಾ ಇದ್ದೀವಿ? ನಮ್ಮ ಪ್ರಾಣಧಾರಿಗೆ ಏನು ಊಟ ಮಾಡೋಣ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಗೆ ಏನು ಯೋಚನೆ ಬರುತ್ತೆ, ಏನು ಅಡುಗೆ ಮಾಡೋಣ, ಏನು ಊಟ ಮಾಡೋಣ, ಇದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತೀವಂತೆ. 2ನೇ ಚಿಂತೆ ನೋಡಿದಾಗ ಏನು ಕುಡಿಬೇಕು ಅಂತ ಚಿಂತೆ ಬರುತ್ತಂತೆ. 3ನೇದಾಗಿ ನೋಡಿದಾಗ ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೋಬೇಕು. ನೋಡಿ, 3 ರೀತಿಯ ಚಿಂತೆನ ದೇವರಲ್ಲಿ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಹಲ್ಲೆಲೂಯ. ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಗೆ ಚಿಂತೆನೆ ನಮ್ಗೆ ಸಮಯನೆಲ್ಲ ಕದ್ಕೊಂಡ್ಬಿಡತ್ತೆ. ದೇವರ ಚಿತ್ತನ ನೆರವೇರಿಸದಿರಂಗೆ ನಾವು ಚಿಂತೆ ಮಾಡ್ತಾ ನಮ್ಮ ಸಮಯನ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ಬೈಬಲಲ್ಲಿ ಒಂದು ಸಹೋದರಿ, ಒಂದು ಸ್ತ್ರೀನ ನಾವು ನೋಡಿದಾಗ ಅವ್ರಿಗೂ ಕೂಡ ಅನೇಕ ಚಿಂತೆಗಳಿತ್ತಂತೆ. ನಾವು ಆ ವಾಕ್ಯನ ತಗೊಂಡು ಈ ಸಮಯದಲ್ಲಿ ಓದೋಣ. ಈ ಸಮಯದಲ್ಲಿ ಲೂಕಾ ಸುವಾರ್ತೆ 10ನೇ ಅಧ್ಯಾಯ 40ನೇ ವಾಕ್ಯನ ನೀವು ಓದಿ ನೋಡಿದಾಗ, ಆದರೆ ಮಾರ್ತಳು ಬಹಳ ಕೆಲಸ ನಿಮಿತ್ತವಾಗಿ ಬೇಸರಗೊಂಡು ಆತನ ಬಳಿಗೆ ಬಂದು, ಕರ್ತನೇ, ಕೆಲಸ ಮಾಡುವುದಕ್ಕೆ ನನ್ನ ಸಹೋದರಿಯು ನನ್ನೊಬ್ಬಳನ್ನೇ ಬಿಟ್ಟಿರುವುದು ನಿನಗೆ ಚಿಂತೆ ಇಲ್ಲವೋ? ಮಾರ್ತ ಬಂದು ಯೇಸಪ್ಪ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಯಾರ ಬಗ್ಗೆ? ಮರಿಯಾಳ ಬಗ್ಗೆ. ಮರಿಯಾ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿನ ಪಾದದಲ್ಲಿ ಕೂತ್ಕೊಂಡು ವಾಕ್ಯನ ಕೇಳ್ತಾ ಇದ್ದಾರೆ, ವಾಕ್ಯನ ಗಮನಿಸ್ತಾ ಇದ್ದಾರೆ. ಆದ್ರೆ ಮಾರ್ತ ಅನೇಕ ಕಾರ್ಯದಲ್ಲಿ ಬಿಸಿ ಬಂದು ಯೇಸು ಸ್ವಾಮಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನೋಡಿ, ಮರಿಯಾನ ನೋಡಿ, ಅವಳು ಯಾವುದೇ ಕೆಲಸದಲ್ಲಿ ನನಗೆ ಸಹಾಯ ಮಾಡ್ತಾ ಇಲ್ಲ, ನಿಮ್ಗೆ ಕೂಡ ನನ್ನ ಬಗ್ಗೆ ಚಿಂತೆ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಲೋಕದ ಕಾರ್ಯದಲ್ಲಿ ಚಿಂತೆ ಮಾಡ್ತಾ ಇದ್ದೀವಿ, ಕಳವಳಗೊಡ್ತಾ ಇದ್ದೀವಿ. ದೇವರು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾಕೆ ಚಿಂತಿಸ್ತೀರಾ? ಇದ್ರ ಬಗ್ಗೆ ನೀವು ಯಾಕೆ ಚಿಂತಿಸ್ತೀರಾ? ಕೀರ್ತನೆಗಳು 55:22ನೇ ವಾಕ್ಯನ ನೀವು ಓದಿ ನೋಡಿ. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಹಲ್ಲೆಲೂಯ. ಯಾರ ಮೇಲೆ ಹಾಕ್ಬೇಕಂತೆ? ಯಾರ ಮೇಲೆ ಹಾಕ್ಬೇಕಂತ ದೇವ್ರ ವಾಕ್ಯ ಹೇಳ್ತಾ ಇದೆ? ನಿನ್ನ ಚಿಂತಾಭಾರ. ನೀವು ಚಿಂತೆ ಮಾಡ್ತಾನೆ ಇದ್ದೀರಾ, ಅಯ್ಯೋ ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಯಾವಾಗ ಮದುವೆ ಆಗತ್ತೆ, ನಮ್ಮ ಮಕ್ಕಳು ಯಾವಾಗ ಸೆಟ್ಲ್ ಆಗ್ತಾರೆ, ಅನೇಕ ಚಿಂತಾ ಭಾರದಲ್ಲಿ ನೀವು ಇವತ್ತು ನಿಮ್ಮ ಜೀವನನ ವ್ಯರ್ಥ ಮಾಡ್ತಾ ಇದ್ದೀರಾ. ಆದ್ರೆ ದೇವರು ಹೇಳ್ತಾರೆ, ನಿನ್ನ ಚಿಂತಾ ಭಾರವನ್ನ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದನ್ನಂತೆ. ನಿಮ್ಗೆ ಚಿಂತೆ ಬರೋವಾಗೆಲ್ಲ ವಿಜ್ಞಾಪನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ದೇವರಿಗೆ ತಿಳಿಯಪಡಿಸಿ ಅಂತ ದೇವರ ವಾಕ್ಯ ಹೇಳುತ್ತೆ. ಫಿಲಿಪಿಯರ್ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ರಿ, ನೀವು ದೇವರಿಗೆ ತಿಳಿಯಪಡಿಸುವಾಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದಂತೆ.
ನೀವು ಯಾವಾಗ ಒಪ್ಪಿಸ್ಕೊಟ್ಬಿಡ್ತೀರೋ ನಿಮಗೆ ಆ ಭಾರ ಇರೋದಿಲ್ಲ, ನಿಮ್ಮ ಹೃದಯದಲ್ಲಿ ಕಳವಳ ಇರೋದಿಲ್ಲ. ಅದಕ್ಕಾಗಿ ನನ್ನ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಅನೇಕ ಕಾರ್ಯಗಳಿಗಾಗಿ ನೀವು ಚಿಂತಿಸ್ತಾ ಇದ್ದೀರಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಏನೇನು ಚಿಂತೆ ಇದೆಯೋ, ಏನೇನು ಭಾರ ಇದೆಯೋ ಅದನ್ನೆಲ್ಲ ಸ್ತೋತ್ರದೊಂದಿಗೆ, ವಿಜ್ಞಾಪನೆಗಳೊಂದಿಗೆ, ಪ್ರಾರ್ಥನೆಯೊಂದಿಗೆ ದೇವರಿಗೆ ತಿಳಿಯಪಡಿಸಿ. ನಿಮಗೆ ಇವತ್ತು ದೇವರು ಸಮಾಧಾನನ ಕೊಡ್ತಾ ಇದ್ದಾರೆ. ನಿಮ್ಮ ಚಿಂತೆಯನ್ನೆಲ್ಲ ತೆಗೆದುಹಾಕ್ತಾ ಇದ್ದಾರೆ. ಎಲ್ಲರೂ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ಎಲ್ಲ ತಲೆಬಾಗಿ ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು, ಏಸಪ್ಪ ನನ್ನ ಚಿಂತೆನ, ನನಗಿರುವ ಕಳವಳನ ದೇವ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಿ ಅಂತೇಳಿ ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರು ಹೇಳ್ತಾರೆ, ಯಾವುದೇ ಕುರಿತು ನೀವು ಚಿಂತೆ ಮಾಡಿದೆ ಎಲ್ಲವನ್ನ ಪ್ರಾರ್ಥನೆಯೊಂದಿಗೆ, ವಿಜ್ಞಾಪನೆಗಳೊಂದಿಗೆ ದೇವರಿಗೆ ತಿಳಿಯಪಡಿಸಿರಿ ಅಂತ ಹೇಳ್ಬಿಟ್ಟು. ಏಸಪ್ಪ ನಿಮಗೆ ಕೊಡಿ ಸ್ತೋತ್ರಪ್ಪ. ಅಪ್ಪ, ಈ ಪ್ರಾರ್ಥನಾ ಶಕ್ತಿ 2ನೇ ಭಾಗದ ಮೂಲಕವಾಗಿ ಅಪ್ಪ, ಹೌದು ಕರ್ತನೆ ಸ್ತೋತ್ರ ಅಪ್ಪ, ನಿನ್ನ ಮಕ್ಕಳಿಗಾಗಿ ಹೌದು ಥ್ಯಾಂಕ್ ಯು ಲಾರ್ಡ್ ಅಪ್ಪ, ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಎಷ್ಟು ಜನ ಈ ಸಮಯದಲ್ಲಿ ಚಿಂತೆಯಿಂದ, ಕಳವಳದಿಂದ, ಭಾರದಿಂದ ಇದ್ದಾರೋ ಕರ್ತನೆ, ಅವ್ರ ಭಾರಗಳನ್ನೆಲ್ಲ ತೆಗೆದುಹಾಕು. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತು ನಿನ್ನನ್ನು ಉದ್ಧಾರ ಮಾಡುವನು ಅಂತ ಹೇಳಿದ್ದೀರಿ ಎಸ್ಸಪ್ಪ. ಅಪ್ಪ, ಪ್ರತಿಯೊಬ್ಬರಲ್ಲಿರುವ ಚಿಂತ ಭಾರವನ್ನ, ಕಳವಳನ್ನ ತೆಗೆದಾಕಿ ಅವ್ರಿಗೆ ಸಮಾಧಾನನ ಕೊಡಪ್ಪ, ಬಿಡುಗಡೆನ ಕೊಡಪ್ಪ. ಅಪ್ಪ, ನಿಮ್ಮ ತಂದೆಯ ಸ್ತೋತ್ರ ಆರೋಗ್ಯವನ್ನ, ತಂದೆಯ ಸ್ತೋತ್ರ ಕರ್ತನೆ, ನಿಮ್ಮ ಕೃಪೆಯನ್ನ ಪ್ರತಿಯೊಂದು ಕುಟುಂಬದ ಮೇಲೆ ಸುರಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಪ್ಪ. ಥ್ಯಾಂಕ್ ಯು ನೋಡಪ್ಪ. ಪ್ರಾರ್ಥನೆ ಕೇಳಿದ್ದೀರಾ ಸ್ತೋತ್ರ, ಪ್ರಾರ್ಥನೆಗೆ ಬದಲು ಕೊಟ್ಟಿದ್ದೀರಾ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್ ಆಮೇನ್. ಪ್ರಿಯರಾದವರೇ, ಹೋದ 1ನೇ ಭಾಗದಲ್ಲಿ ನಾವು ನಿಮಗೆ ಕ್ವಶನ್ ಕೇಳಿದ್ದೆ. ಎಲ್ಲರೂ ಅನೇಕರು ಕಾಮೆಂಟ್ ಮಾಡಿದ್ದೀರಾ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ವಾಕ್ಯನ ನೀವು ಹುಡುಕ್ತಾ ಇದ್ದೀರಾ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಮತ್ತಾಯ 6:6. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಗಾಡ್ ಬ್ಲೆಸ್ ಯು ಆಲ್. ಇವತ್ತು ಕೂಡ 2ನೇ ಭಾಗದಲ್ಲಿ ಕೂಡ ನಿಮಗೆ ಒಂದು ಕ್ವಶನ್ನ ಕೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ಬೈಬಲಲ್ಲಿ ನೋಡಿದಾಗ ಇವತ್ತು ನಾವು ಚಿಂತೆ ಬಗ್ಗೆ ನಾವು ವಾಕ್ಯ ಕೇಳಿದ್ವಿ. ಬೈಬಲಲ್ಲಿ ನೋಡಿದಾಗ ಒಬ್ರು ಹೇಳ್ತಾರೆ, ಏನ್ ಹೇಳ್ತಾರೆ ನೋಡ್ರಿ, ಬಲವಾದ ಗಾಳಿ ಬಂದಾಗ ಕರ್ತನೇ ನಮ್ಮನ್ನು ರಕ್ಷಿಸು ಅಂತ ಹೇಳಿ ನಮ್ಮ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಅಂತ ಕೇಳ್ತಾರೆ. ಒಬ್ರು ಬಂದು ಏನ್ ಹೇಳ್ತಾರೆ, ಕರ್ತನೇ ನಮ್ಮನ್ನ ರಕ್ಷಿಸು, ನಮ್ಮ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಈ ವಾಕ್ಯ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಕಾಮೆಂಟ್ ಅಲ್ಲಿ ನೀವು ಕಾಮೆಂಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ಭಾಗದಲ್ಲಿ ನಿಮ್ಮನ್ನ ಸಂಧಿಸೋವರೆಗೂ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ.